ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೊಟಿಕ್ ಸ್ಟೈಲ್ ಪೈಪಿಂಗ್ ಯಾವ ಥರ ಸ್ಟಿಚ್ ಮಾಡ್ತಾರಂತ ನಿಮಗೆ ನಾನು ತೋರಿಸ್ತೀನಿ. ಫಸ್ಟು ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು. ಈ ಥರ 1 ಇಂಚಷ್ಟು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಎರಡು ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಫುಟ್ ಚೇಂಜ್ ಮಾಡ್ತೀನಿ, ಸಿಂಗಲ್ ಫುಟ್ಟು. ಪೈಪಿಂಗ್ ಮಾಡೋಕ್ಕೆ 12 ನಂಬರ್ ಥ್ರೆಡ್ ತೊಗೊತೀನಿ. ಅದ್ರ ಮಧ್ಯದಲ್ಲಿ ಇಟ್ಟು ನೀಟಾಗಿ ನೋಡಿ, ನಾನು ಯಾವ ಥರ ಮಾಡಿದ್ನೋ ನೋಡಿ ಆ ಥರ ಮಾಡ್ಕೋಬೇಕು ನೀಟಾಗಿ. ಈ ಥರ ಎಲ್ಲ ನೀಟಾಗಿ ಮಾಡ್ಕೋಬೇಕು. ಈಗ ಕಂಪ್ಲೀಟ್ ಆಯಿತು ಪೈಪಿಂಗು. ಇವಾಗ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ನೀಟ್ ಫಿನಿಶಿಂಗ್ ಬರಬೇಕು. ಇವಾಗ ಲೈನಿಂಗ್ ಫ್ಯಾಬ್ರಿಕ್ ತಗೊಂಡು ಅದ್ರ ಮೇಲೆ ನೆಕ್ ಮಾರ್ಕ್ ಮಾಡ್ಕೋಬೇಕು. ಈಗ ಒಂದು ಸೈಡ್ ಐತಲ್ಲ ಇದು, ಇವಾಗ ಎರಡು ಸೈಡ್ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಯಾವ ಥರ ಮಾಡ್ತಿದ್ದೀನೋ ಆ ಥರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈಗ ಓಪನ್ ಮಾಡಿ ನಾನು ಮಾರ್ಕಿಂಗ್ ಹಾಕಿದ್ದೀನಲ್ಲ ಅದ್ರ ಮೇಲೆ ಪೈಪಿಂಗ್ ಬರಬೇಕು. ಇವಾಗ ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಿ. ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅದರ ಮೇಲೆ ಇಟ್ಟು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೋಬೇಕು, ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೌಂಡ್ ಹತ್ರ ಮಾತ್ರ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ. ನೋಡಿ ಈ ಥರ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು.
ಈಗ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಮೇನ್ ಫ್ಯಾಬ್ರಿಕ್ ತಗೊಂಡು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು. ಈ ಥರ ನಾನು ಪ್ಲೇಸ್ ಮಾಡಿದ್ದೀನಲ್ಲ ಆ ಥರ ಪ್ಲೇಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಉಲ್ಟಾ ಪಲ್ಟಾ ಆಗುತ್ತೆ. ಮತ್ತೆ ನಿಧಾನವಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸೀದಾ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಟು ಪೈಪಿಂಗ್ ಮಾಡಿದ್ವಲ್ಲ ಅದು ಮಾತ್ರ ಉಲ್ಟಾ ಇಡಬೇಕು. ಈಗ ಪಿನ್ಸ್ ಹಾಕ್ಕೋಬೇಕು. ಸೇಫ್ಟಿ ಪಿನ್ಸ್ ಹಾಕ್ಕೊಂಡಿದ್ರೆ ಮೇನ್ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗೋದಿಲ್ಲ, ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಸ್ಟಿಚ್ ಮಾಡೋಣ. ನೋಡಿ ಈ ಥರ ನಾವು ಎಲ್ಲಿಂದ ಪೈಪಿಂಗ್ ಸ್ಟಿಚ್ ಮಾಡಿದ್ವು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಆ ಸ್ಟಿಚ್ ಮೇಲೆ ಬರಬೇಕು. ಮತ್ತೆ ಈ ಥರ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಪೈಪಿಂಗ್ ಪಕ್ಕದಲ್ಲಿ ಬರಬೇಕು. ಸ್ಟಿಚ್ಚು ಲೂಸ್ ಬರಬಾರ್ದು, ಮತ್ತು ನೀಟ್ ಫಿನಿಶಿಂಗ್ ಬರೋದಿಲ್ಲ. ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಎಲ್ಲ ಕಟ್ ಮಾಡ್ಕೋಬೇಕು. 2 ಪಾಯಿಂಟ್ಸ್ ಅಷ್ಟು ಕ್ಲಾತ್ ಬಿಟ್ಟು ಎಲ್ಲ ಕಟ್ ಮಾಡ್ಕೋಬೇಕು ನೀಟಾಗಿ. ನೋಡಿ ನಾನು ಯಾವ ಥರ ಕಟ್ ಮಾಡ್ತೀನಿ ನೀವು ನೋಡಿ. 2 ಪಾಯಿಂಟ್ಸ್ ಅಷ್ಟೇ, ಜಾಸ್ತಿ ಬಿಡಬಾರ್ದು. ಮತ್ತೆ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಕಾರ್ನರ್ಸಲ್ಲಿ ಚಟ್ಕ ಹಾಕ್ಕೋಬೇಕು. ಈ ಥರ ನಾಚ್ ಮಾರ್ಕು. ಈ ಥರ 2 ಕಡೆ ನಾಚ್ ಮಾರ್ಕ್ ಹಾಕ್ಕೋಬೇಕು. ಈಗ ಲೈನಿಂಗ್ ತಿರುಗಿಸಿ ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕಬೇಕು. ಇವಾಗ ಮೇಲೆ ಸ್ಟಿಚ್ ಹಾಕಬಾರ್ದು, ಐರನ್ ಮಾಡ್ಕೋಬೇಕು. ಆವಾಗ ನೀಟ್ ಫಿನಿಶಿಂಗ್ ಕಾಣುತ್ತೆ. ಸ್ಟಿಚ್ ಹಾಕಿದ್ರೆ ಮೇಲೆ ಸ್ಟಿಚ್ಚೆಲ್ಲ ಕಾಣುತ್ತೆ, ನೀಟಾಗಿ ಕಾಣಲ್ಲ. ಆವಾಗ ನೀಟಾಗಿ ಐರನ್ ಮಾಡ್ಕೊ. ನೋಡಿ ನಾನು ಐರನ್ ಮಾಡ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಕಾಣ್ತಾ ಇದೆ. ಐರನ್ ಬಾಕ್ಸ್ ಇಲ್ಲ ಅಂದರೆ ಕಂಪಲ್ಸರಿ ಸ್ಟಿಚ್ ಹಾಕ್ಕೊಳ್ಳೇಬೇಕು. ಇಲ್ಲಾಂದರೆ ಮೇನ್ ಫ್ಯಾಬ್ರಿಕ್ ಪೈಪಿಂಗ್ ಮೇಲಕ್ಕೆ ಬರುತ್ತೆ. ಅದಕ್ಕೆ ನಿಮಗೆ ನೀಟ್ ಫಿನಿಶಿಂಗ್ ಬೇಕಂದರೆ ಈ ಥರ ಐರನ್ ಮಾಡ್ಕೋಬೇಕು. ಬೊಟಿಕ್ ಸ್ಟೈಲ್ ಬೇಕು ಅಂದರೆ ಮಾತ್ರ, ಇಲ್ಲಾಂದರೆ ನಿಮ್ಮ ಇಷ್ಟ, ಅದು ನಿಮ್ಮ ಚಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.